ಸಿಎಂ ತವರೂರು ಮೈಸೂರು ಅಕ್ರಮ ಜೂಜಾಟದ ಅಡ್ಡೆಯಾಗ್ತಾ ಇದೆಯಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ರೌಡಿ ಶೀಟರ್ಗಳ ನೆರಳಲ್ಲೇ ಕೋಟಿ ಲೆಕ್ಕದಲ್ಲಿ ಜೂಜಾಟವನ್ನ ನಡೆಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಅಂತ ಕರೆಸಿಕೊಳ್ಳೋ ಮೈಸೂರು ಪುಂಡ ಪೋಖರಿಗಳ ತಾಣವಾಗ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮೊನ್ನೆ ತಾನೇ ಮೈಸೂರಿನಲ್ಲಿ ಬೃಹತ್ ಡ್ರಗ್ಸ್ ಜಾಲವೊಂದು ಪತ್ತೆಯಾಗಿತ್ತು. ಕೋಟಿ ಬೆಲೆಯ ಡ್ರಗ್ಸ್ ಇದ್ದ ಫ್ಯಾಕ್ಟರಿಯನ್ನ ಪೊಲೀಸರು ಲಾಕ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಇಸ್ಪೀಟ್ ದಂಧೆ ಹಾವಳಿ ಶುರುವಾಗಿದೆ. ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಡು ಹಗಲೇ ಭರ್ಜರಿಯಾಗಿ ಜೂಜಾಟ ನಡೀತಾ ಇದೆ. ತೋಟದ ಮನೆಗಳಲ್ಲಿ ಕುತ್ಕೊಂಡು ಲಕ್ಷ ಹಣ ಪಣಕ್ಕಿಟ್ಟು ಜೂಜಾಡ್ತಾ ಇದ್ದಾರೆ. ಮೈಸೂರಲ್ಲಿ ನಡೀತಿರೋ ಜೂಜಾಟಕ್ಕೆ ಕುಖ್ಯಾತ ರೌಡಿ ಶೀಟರ್ಗಳೇ ಸೂತ್ರಧಾರಿಗಳು. ರೌಡಿ ಶೀಟರ್ ಕೆಆರ್ಎಸ್ ಮುಜ್ಜು, ಜೈರಾಮ್ ಮತ್ತು ಭಟ್ಟ ರಮೇಶ್ ಅನ್ನೋರೇ ಇದರ ರೂವಾರಿಗಳು. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಜೂಜಾಟದ ಮೂಲಕವೇ 2ರಿಂದ 3 ಕೋಟಿ ವಹಿವಾಟು ನಡೆಸ್ತಾ ಇದ್ದಾರಂತೆ. ಈ ಹಿಂದೆ ಟಿ ನರಸೀಪುರದ ತ್ರಿವೇಣಿ ಸ್ಪೋರ್ಟ್ಸ್ ಕ್ಲಬ್ನಲ್ಲೂ ಇಂಥದ್ದೇ ಜೂಜಾಟ ನಡೆದಿತ್ತು. ಈ ಬಗ್ಗೆ ಸುದ್ದಿ ಕೂಡ ಬಿತ್ತರಿಸಿತ್ತು. ಇದರಿಂದ ಪೊಲೀಸರು ಎಚ್ಚೆತ್ತುಕೊಂಡು ಜೂಜುಕೋರರಿಗೆ ಶಾಕ್ ಕೊಟ್ಟಿದ್ರು. ಆದರೆ ಈ ಬಾರಿ ಮಾತ್ರ ಪೊಲೀಸರು ಕಂಡು ಕಾಣದಂತೆ ಸುಮ್ಮನಾಗಿದ್ದಾರೆ. ಈ ಬಗ್ಗೆ ಹಲವು ದೂರುಗಳು ಕೇಳಿ ಬಂದಿವೆ. ಈಗಾಗಲೇ ಐಪಿಎಲ್ ಕೂಡ ಶುರುವಾಗಿದೆ. ಬೆಟ್ಟಿಂಗ್ನಲ್ಲಿ ಜನರೇ ಕುಟುಂಬ ಜೀವನಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೂ ಗೊತ್ತಿದ್ರೂ ಜಾಣ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಎಂಬುದು ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಿಎಂ ತವರು ಜಿಲ್ಲೆಯಲ್ಲೇ ಇಂಥ ಕೃತ್ಯಗಳು ನಡೀತಾ ಇರೋದು ನಿಜಕ್ಕೂ ಅಚ್ಚರಿಯ ಸಂಗತಿ. ಪೊಲೀಸರ ಭಯ ಇಲ್ಲದೆ ಅಟ್ಟಹಾಸ ಮೆರೆಯೋ ರೌಡಿ ಪಡೆಗಳಿಗೆ ಹೆಡೆಮುರಿ ಕಟ್ಟೋ ಕೆಲಸ ಆಗ್ಬೇಕಿದೆ.